ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಉಪ್ಪು ಸಾಂಬಾರು. ಬಹುಶಃ ನಾವು ವರ್ಷಕ್ಕೆ 2 ಬಾರಿ ಮಾಡಿದ್ದೀವೇನೋ ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡು ತಿನ್ನೋದಿಲ್ಲ ಉಪ್ಪು ಸಾಂಬಾರು. ಆಲ್ರೆಡಿ ಅವ್ರಿಗೆ ಅಂತ ಹೇಳಿಬಿಟ್ಟು ಬೇಳೆ ಸಾಂಬಾರು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅವರೊಬ್ರಿಗಷ್ಟೇ. ಇನ್ನು ಮಿಕ್ಕಿದ್ದು ನನಗೆ ಮತ್ತು ನಮ್ಮ ಅತ್ತೆಗೆ ಹಾಗೆ ನಮ್ಮ ಮಾವನಿಗೆ ಉಪ್ಪು ಸಾಂಬಾರು ಮಾಡ್ತಿದ್ದೀನಿ. ನಮ್ಮ ಮಾವನು ಸ್ವಲ್ಪ ತೀರಾ ಲೈಕ್ ಮಾಡಲ್ಲ, ಬಟ್ ಸಮ್ ಟೈಮ್ ತಿಂತಾರೆ ಅಡ್ಜಸ್ಟ್ ಮಾಡಿಕೊಂಡು. ನಮಗೆ ಒಂಥರ, ನನಗೆ ಮತ್ತು ನಮ್ಮ ಅತ್ತೆಗೆ ಬಾಯಿ ಒಂಥರ ಆಗ್ಬಿಟ್ಟಿತ್ತು. ಸೊ ಅದರಿಂದ ತುಂಬ ದಿನದಿಂದ ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಿತ್ತು. ಸೊ ಅದರಿಂದ ಉಪ್ಪು ಸಾಂಬಾರು ಪ್ರಿಪೇರ್ ಮಾಡ್ತಿದ್ದೀನಿ. ಇದು ಒಂದು ಮಂಡ್ಯ ಸ್ಟೈಲು, ನಮ್ಮ ತಾಯಿ ಮನೆ ಕಡೆ ಮಾಡ್ತಿದ್ದಂತಹ ಉಪ್ಪು ಸಾಂಬಾರು. ಬಹುಶಃ ತುಂಬ ದಿನ ಆದಮೇಲೆ ಮಾಡ್ತಿರೋದ್ರಿಂದ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನೆನಪಿದೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿಬಿಟ್ಟು. ನನಗೆ ತುಂಬಾ ಇಷ್ಟ ಉಪ್ಪು ಸಾಂಬಾರು ಅಂದರೆ. ಅದರಿಂದ ಇವಾಗ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಇವಾಗ ಉಪ್ಪು ಸಾಂಬಾರನ್ನ ಪ್ರಿಪೇರ್ ಮಾಡೋಣ. ಮೊದಲಿಗೆ ನಾನು ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ಮಂಡ್ಯ ಸ್ಟೈಲ್ ಉಪ್ಪು ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹೀಗೆ ನಾನು 2 ಕಟ್ ಸೊಪ್ಪನ್ನ ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಇದು ಅವರೆಕಾಳು ಸೀಸನ್ ಅಲ್ಲ, ಬಟ್ ಮನೆ ಹತ್ರ ಅವರೆಕಾಯಿ ಬಂದಿತ್ತು ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ತೊಗೊಂಡಿದ್ದಾರೆ. ಸೊ ಅದರಿಂದ ಒಂದು ಬೌಲ್ ಅವರೆಕಾಳನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಉಪ್ಪು ಸಾಂಬಾರ್ಗಿನ್ನ ಮೊಳಕೆ ಕಾಳು ಅಂದರೆ ಹೆಸ್ರು ಕಾಳು ಅಥವಾ ಹುಳ್ಳಿಕಾಳು ಅದನ್ನೆಲ್ಲ ಸೇರಿಸಿ ಮೊಳಕೆ ಕಟ್ಟಿರ್ತಾರಲ್ಲ, ಆ ಉಪ್ಪು ಸಾಂಬಾರು ತುಂಬಾ ಟೇಸ್ಟಿ ಆಗಿರುತ್ತೆ. ಬಟ್ ನಮ್ಮ ಅತ್ತೆ ನೆನೆ ಹಾಕಿದ್ದಾರೆ, ಬಟ್ ಇನ್ನು ಮೊಳಕೆ ಬಂದಿಲ್ಲ. ಹಬ್ಬ ಅಂದರೆ ನಾಡಿದ್ದು ಬರ್ಬೋದು, ಬಟ್ ಇವಾಗ ಎಮರ್ಜೆನ್ಸಿಗೆ ತಿನ್ನಬೇಕಂತ ಅನ್ನಿಸ್ತಿದೆ. ಸೊ ಅದರಿಂದ ಅವರೆಕಾಳು ಉಪ್ಪು ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವರೆಕಾಳು ಮತ್ತು ಸೊಪ್ಪು ಹಾಕಾಯಿತು. ಟಡಾ, ಈಗ ನೋಡಿ ಹಸಿಮೆಣ್ಸಿಕಾಯಿನ ಈ ಥರ ಕಡ್ಡಿಲಿ ಪೋಣಿಸಿ ಇಟ್ಕೊಂಡಿರುವಂಥದ್ದು. ನಮ್ಮ ತಾಯಿ ಇದೇ ಥರನೇ ಮಾಡ್ತಿದ್ರು, ಅದರಿಂದ ನಾನು ಅದೇ ಟಿಪ್ಸ್ನೇ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿಗಳನ್ನ ಹುಡ್ಕ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅದರಿಂದ ಈ ಥರ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಸೇರಿಸಿ ಈಗ 2 ವಿಷಲ್ನ ಕೂಗಿಸ್ಕೊಳ್ಳೋಣ. ಹಾಗೆ ಹೇಳೋದು ಮರೆತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬೇಕು. ನಿಮಗಿಲ್ಲಿ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರನ್ನ ನೀವಿಲ್ಲಿ ಸೇರಿಸ್ಕೊಬೋದು. ಇದು ಯೂಶಲಿ ಸಾಂಬಾರೇನೆ ನೀರು ಸಾಂಬಾರು ಥರನೇ ಆಗೋದು. ನಾನು ಇದನ್ನು ಸಪ್ರೇಟ್ ಅವರೆಕಾಳೆಲ್ಲನೂ ತೆಗೆದಿಟ್ಕೊಂಡು ಪಲ್ಯ ರೆಡಿ ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ಗೆ ಬೇಳೆ ಸಾಂಬಾರು ಮಾಡಿರೋದ್ರಿಂದ ಸೈಡ್ ಡಿಶ್ಗೆ ಇದಾಗುತ್ತೆ ಸೊಪ್ಪಿನ ಪಲ್ಯ. ಬಟ್ ಅವ್ರು ಕಂಪಲ್ಸರಿ ತಿನ್ನೋದೇ ಇಲ್ಲ ಉಪ್ಪು ಸಾಂಬಾರು, ಅದರಿಂದ ಅವ್ರಿಗೆ ಬೇಳೆ ಸಾರು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಇದನ್ನು ನೀಟಾಗಿ 2 ವಿಷಲ್ಲು ಕೂಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಹಾಗೆ ಹೇಳೋದು ಮರೆತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಟೇಸ್ಟಿಂಗ್ ಪರ್ಪಸ್ಗೆ ಸೇರಿಸ್ತಾ ಇದ್ದೀನಿ. ಈ ಟೈಮ್ನಲ್ಲೇ ನಾನು ಸ್ವಲ್ಪ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಬೇಕಿದ್ರೆ ಸಪ್ಪೆ ಇದ್ದರೆ ಇನ್ನೂ ಸ್ವಲ್ಪ ಉಪ್ಪನ್ನ ನೀವು ಸೇರಿಸ್ಕೊಬೋದು. ನೋಡಿ ಇವಾಗ ನೀಟಾಗಿ ಬೆಂದಿದೆ. ಇವಾಗ ಮೆಣಸಿನ್ಕಾಯಿನ ಎತ್ತಿಟ್ಕೊಬಿಡೋಣ. ನಾನು ಒಂದು ಕಡೆ ಫೋನ್ ಹಿಡ್ದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಎತ್ತಲಿಕ್ಕೆ. ಈ ಥರ ಕಡ್ಡಿಲಿ ಜೋಡಿಸ್ಬಿಟ್ರೆ ನೋಡಿ ಹಿಂಗೆ ಒಂದೇ ಸಾರಿ ಎತ್ಕೊಂಡು ಇಟ್ಕೊಬೋದು. ಮೆಣಸಿನ್ಕಾಯಿನ ಹುಡ್ಕೋ ನೆಸೆಸಿಟಿ ಇರಲ್ಲ, ಟೈಮ್ ಕೂಡ ವೇಸ್ಟ್ ಆಗಲ್ಲ. ನಾನು ಸ್ವಲ್ಪ ಹುರ್ಳಿಕಾಳು ಉಳಿದಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇವಾಗ ಖಾರ ರುಬ್ಕೊಳ್ಳಿಕ್ಕೆ ಏನೇನು ಬೇಕೋ ಅದನ್ನು ಹೇಳ್ಬಿಡ್ತೀನಿ ನೋಡಿ. ಇವಾಗ ನೋಡಿ ಖಾರ ರುಬ್ಲಿಕ್ಕೆ ಏನೇನು ಬೇಕೋ ಅದನ್ನು ಹಾಕೊತಾ ಇದ್ದೀನಿ. ಬೇಯಿಸಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ನಾಟಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಖಾರ ಸ್ಮೆಲ್ಲು, ಬಟ್ ಆದರೆ ಈ ಸೈಡು ಅಂದರೆ ಬೆಂಗಳೂರು ಸೈಡು ಅಷ್ಟು ಸಿಗಲ್ಲ ನಾಟಿ ಬೆಳ್ಳುಳ್ಳಿ. ಅದರಿಂದ ನಮ್ಮ ಮನೆಯಲ್ಲಿ ಫಾರಮ್ ಬೆಳ್ಳುಳ್ಳಿ ಇತ್ತು, ಅದರಿಂದ ಈ ಬೆಳ್ಳುಳ್ಳಿನ 1 ಗಡ್ಡೆ ಸೇರಿಸ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಕರಿಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಮೆಣಸನ್ನ ಜಾಸ್ತಿ ಆ್ಯಡ್ ಮಾಡೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಹೊಡೆಯುತ್ತೆ, ಅದರಿಂದ ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಜೀರಿಗೆನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಹಾಗೆ ಎಲ್ಲದ್ರ ಜೊತೆಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಹಾಗೆ ನೋಡಿ ಇದಕ್ಕೆ ಸ್ವಲ್ಪ ಚಿಟಿಕೆ ಹುಣಸೆಹಣ್ಣನ್ನ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿ ಹಾಕೋದ್ರಿಂದ ನೀಟಾಗಿ ಮೆಲ್ಟ್ ಆಗಿ ರುಬ್ಬುವಾಗ ಪೇಸ್ಟ್ ಟೆಕ್ಸ್ಚರಲ್ಲಿ ಹುಣಸೆಹಣ್ಣು ಮಿಕ್ಸ್ ಆಗುತ್ತೆ, ಇಲ್ಲ ಅಂತಂದರೆ ಹಾಗೆ ಇರುತ್ತೆ. ಅದರಿಂದ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಹುಚ್ಚೆಳ್ಳು. ನೋಡಿ ಇದೇನೇ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ಮೆಲ್ಲು ಕೂಡ. ಇದನ್ನು ಹಾಕಿದಾಗ ನೀವು ಅಬ್ಸರ್ವ್ ಮಾಡಿ, ಇದನ್ನು ಸೇರಿಸಿ ಒಂದು ಸಾರಿ ಟೇಸ್ಟ್ ಮಾಡಿ, ಅಥವಾ ಹಾಗೆ ಸೇರಿಸ್ದೇನೂ ಕೂಡ ಟೇಸ್ಟ್ ಮಾಡಿ. ಸೇರಿಸಿದಂಥ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಾನಿಲ್ಲಿ ಹುಚ್ಚೆಳ್ಳನ್ನ ಕೂಡ ಸೇರಿಸ್ತಾ ಇದ್ದೀನಿ. ನಮ್ಮ ಮಂಡ್ಯ ಸೈಡು ಹುಚ್ಚೆಳ್ಳನ್ನ ಕೂಡ ಸೇರಿಸ್ತಾರೆ. ಹಾಗೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು. ನೀವು ಹುಣಸೆ ಹಣ್ಣನ್ನ ಸ್ವಲ್ಪ ಈ
ಹಸಿಮೆಣಸಿನ್ಕಾಯಿ ಖಾರಕ್ಕಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ, ಒಣಮೆಣಸಿನ್ಕಾಯಿ ಖಾರ ಏನಾದರೂ ರುಬ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಇವಾಗ ಬನ್ನಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬಿಡೋಣ. ಇವಾಗ ನೋಡಿ ಸ್ವಲ್ಪ ತರಿ ಥರ ರುಬ್ಕೊಂಡಿದ್ದೀನಿ ನಾನು. ಇದಕ್ಕೇನೆ ನಾವು ಬೇಯಿಸಿ ಇಟ್ಕೊಂಡಂತಹ ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ ನಾನಿಷ್ಟು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಹಾಗೆ ಅವರೆಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಆಯಿತು, ಖಾರ ಎಲ್ಲ ರುಬ್ಬಿಟ್ಕೊಂಡೆ. ನನ್ನ ಹಸ್ಬೆಂಡ್ಗೆ ಅಂತ ಹೇಳಿಬಿಟ್ಟು ಬೇಳೆ ಸಾಂಬಾರು ಮಾಡಿದ್ನಲ್ಲ, ನೋಡಿದ್ರೆ ನನ್ನ ಹಸ್ಬೆಂಡು ಚಿಕನ್ ಬೇರೆ ತೊಗೊಬಂದ್ಬಿಟ್ಟಿದ್ದಾರೆ. ಆಲ್ರೆಡಿ 2 ಸಾಂಬಾರು ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಚಿಕನ್ನು ತೊಗೊಬಂದಿದ್ದಾರಲ್ಲ, ಸೊ ಫ್ರೈ ಏನಾದರೂ ಮಾಡಿಬಿಡೋಣ ಸೈಡ್ಸ್ಗೆ ಅಂತ ಹೇಳಿಬಿಟ್ಟು ಫ್ರೈಗೂ ಕೂಡ ಇಟ್ಟಿದ್ದೆ. ಚಿಕನ್ ಕೂಡ ನೀಟಾಗಿ ಬಾಯ್ಲ್ ಆಯಿತು. ಜಸ್ಟ್ ಪೆಪ್ಪರ್ ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಥರ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಅವ್ರು ತಿನ್ಕೊತಾರೆ. ಅವ್ರಿಗೆ ಈ ಥರ ಅತಿ ಮಸಾಲ ತುಂಬ ಲೈಕ್ ಮಾಡಲ್ಲ ನನ್ನ ಹಸ್ಬೆಂಡು, ಅದರಿಂದ ಇದನ್ನೇ ನೀಟಾಗಿ ಫ್ರೈ ಮಾಡಿ ಕೊಟ್ಬಿಡ್ತೀನಿ. ಚಿಕನ್ ಕೂಡ ಆಲ್ಮೋಸ್ಟ್ ಬೆಂದಿದೆ. ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿಬಿಟ್ರೆ ಚಿಕನ್ ಕೂಡ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, 2 ಸಾಂಬಾರಾಯಿತು. ಹೇಗೆ ತಿನ್ನೋದು ಗೊತ್ತಿಲ್ಲ, ಅಂದರೆ ಹೇಗೆ ಖಾಲಿ ಮಾಡೋದಂತ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ವೇಸ್ಟ್ ಆಗೋಗಿ ಬಿಡಲ್ಲ, ನಾವು ಲಿಮಿಟಲ್ಲಿ ಮಾಡ್ಕೊತೀವಿ. ಇವಾಗ ನೋಡಿ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಆಯಿಲ್ನು ಕೂಡ ಸೇರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆನೂ ಕೂಡ ಆ್ಯಡ್ ಮಾಡೋಣ. ಸಾಸಿವೆ ಸಿಡಿತಾ ಇದೆ. ಇವಾಗ ಇದಕ್ಕೆ ಒಣಮೆಣಸಿನ್ಕಾಯಿನ ಸೇರಿಸೋಣ. ಹಾಗೆ ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಫ್ರೈ ಆಯಿತು. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳನ್ನ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಈ ಥರ ಒಂದು ನೀಟಾಗಿ ಮಿಕ್ಸ್ ಕೊಟ್ಬಿಡಿ. ಈಗ ಸ್ವಲ್ಪ ರುಚಿ ನೋಡಿ, ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಸಾಲ್ಟ್ನ ಸ್ವಲ್ಪ ಸೇರಿಸ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿ. ಈಗ ರೆಡಿ ಆಯಿತು ರುಚಿಕರವಾದಂತಹ ಅವರೆಕಾಳು ಮತ್ತು ಸೊಪ್ಪಿನ ಪಲ್ಯ. ಈಗ ಸ್ವಲ್ಪ ಸಾಂಬಾರನ್ನ ಕುದಿಯೋಕೆ ಇಟ್ಕೊಬಿಡೋಣ. ನೋಡಿ ಇವಾಗ ತೆಗೆದಿಟ್ಕೊಂಡಿರುವಂತಹ ನೀರಿನ ಜೊತೆಗೆ ಸ್ವಲ್ಪ ಖಾರನೂ ಕೂಡ ಸೇರಿಸಿ ಒಂದು ಕುದಿ ಬರಲಿ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು, ಅದರಿಂದ ಸ್ವಲ್ಪ ಸಾಲ್ಟ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಪಲ್ಯ ನೋಡಿ ರೆಡಿಯಾಗಿದೆ, ಸಾಂಬಾರು ಕೂಡ ಆಗಿದೆ. ಸ್ವಲ್ಪ ಜಾಸ್ತಿನೇ ಉಳ್ಕೊಂಡಿದೆ ಖಾರ. ನೆಕ್ಸ್ಟ್ ಯಾವಾಗಲಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೆಗೆದು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುದಿ ಬಂದರೆ ರುಚಿಕರವಾದಂತಹ ಉಪ್ಪು ಸಾಂಬಾರು ರೆಡಿ ಆಯಿತು ತಿನ್ನಲಿಕ್ಕೆ ಪಲ್ಯದ ಜೊತೆ. ಹಾಗೆ ಇದಕ್ಕೆ ಸ್ವಲ್ಪ ಮುದ್ದೆ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಯಾರೂ ಮುದ್ದೆನ ತಿನ್ನಲ್ಲ, ಅದರಲ್ಲೂ ನೈಟ್ ಟೈಮ್ ಅಂತೂ ಯಾರೂ ತಿನ್ನಲ್ಲ. ಅದರಿಂದ ರೈಸ್ನೇ ಮಾಡಿದ್ದೀನಿ. ಇವಾಗ ರೈಸ್ ಜೊತೆ ಸಾಂಬಾರು ಮತ್ತು ಪಲ್ಯನ ತಿನ್ನೋದೇನೆ. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ, ಉಪ್ಪು ಸಾಂಬಾರ್ ಪಲ್ಯ. ಇದೇ ಥರದ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.